ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ನ ಮಾಡಿ ಸುಮಾರು ದಿನನೇ ಆಗಿತ್ತು. ಇನ್ನು ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇನ್ನು ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಪರ್ಸ್ನಲ್ ರೀಸನ್ನಿಂದ ಲಾಗ್ನ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಅಷ್ಟೇ. ಇನ್ನು ಇವತ್ತು ಭಾನುವಾರ, ಮಹೇಶ್ ಅವ್ರಿಗೂ ಕೂಡ ಕೆಲಸ ರಜೆ ಇತ್ತು, ಅವರು ಕೂಡ ಫ್ರೀಯಾಗಿದ್ದರು, ಹಾಗಾಗಿ ಹೊರಗಡೆ ಹೋಗಿದ್ದು ಬರೋಣ ಅಂತ ಹೇಳಿ ನಾವು ಕೂಡ ರೆಡಿಯಾಗಿದ್ದೀವಿ. ಇನ್ನು ಮಕ್ಳಿಗೂ ಕೂಡ ದಸರಾ ಹಾಲಿಡೇಸು, ಅವರು ಕೂಡ ಮನೇಲೇ ಇದ್ದಾರೆ. ಇನ್ನು ತಿಂಡಿಗೆ ಇವತ್ತು ಉಪ್ಪಿಟ್ಟನ್ನ ಮಾಡಿದ್ದೆ, ಎಲ್ಲ ತಿಂಡಿ ಮಾಡಿಕೊಂಡು ಇವಾಗ ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಮಹೇಶ್ ಅವರು ಕೂಡ ರೆಡಿಯಾಗಿ ಫೋನ್ ನೋಡ್ತಾ ಕೂತಿದ್ದಾರೆ. ಇವತ್ತು ಫ್ಲವರ್ ಶೋಗೆ ಹೋಗ್ತಾ ಇದ್ದೀವಿ. ಫ್ಲವರ್ ಶೋನ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತಾ ಹಾಗೇ ಆಹಾರ ಮೇಳಕ್ಕೂ ಕೂಡ ಹೋಗೋಣ ಅಂತ ಹೇಳಿದ್ದೀನಿ. ಇನ್ನು ಮಹೇಶ್ ಅವರು ಮತ್ತು ಮಕ್ಕಳು ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ಇವಾಗ ಟಿಕೆಟ್ನ ತಗೋತಾ ಇದ್ದಾರೆ. 6 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ 25 ರೂಪಾಯಿ, ಇನ್ನು 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 50 ರೂಪಾಯಿ. ಇನ್ನು ಮೋಹಿತ್, ಕುಶಲ್ ಇಬ್ಬರು ದೊಡ್ಡವರಾಗಿರೋದ್ರಿಂದ ಅವ್ರಿಗೂ ಕೂಡ 50 ರುಪೀಸ್ನೇ ತಗೊಂಡ್ರು ಟಿಕೆಟ್ಗೆ. ಇನ್ನು ನಾವು ಕೂಡ ಇವಾಗ ಟಿಕೆಟ್ ತಗೊಂಡು ಫ್ಲವರ್ ಶೋ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಎಂಟ್ರೆನ್ಸಲ್ಲೇ ಒಂದು ಚಾಮುಂಡೇಶ್ವರಿ ಸ್ಟ್ಯಾಚುನ ಮಾಡಿದ್ದಾರೆ. ಇದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಒಳಗಡೆ ಬಂದಮೇಲೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಫೋಟೋನ ತೆಗೆಸಿ, ಜೊತೆಗೆ ನಾನು ಕೂಡ ಸೆಲ್ಫಿನ ತಗೊಂಡ್ವಿ. ನಡಿ ನಡಿ ಕುಶಾಲ್, ಚಿನ್ನ ಇನ್ನೊಂದು ಡಾಲ್ಫಿನ್. ಕುಶಾಲ್ ಬಾ, ಇನ್ನೂ ಅರ್ಧನೂ ನೋಡಿಲ್ಲ, ಆಗಲೇ ಸುಸ್ತು. ಕುಶಾಲ್ ಕೂತ್ಬಿಟ್ಟವನೆ. ಕುಶಾಲ್ ಸುಸ್ತಾಯ್ತಾ? ಅರ್ಧಕ್ಕೇನೆ ಇನ್ನೂ ಐತೆ ನೋಡೋದು. ಮೋಹಿತ್, ಚೆನ್ನಾಗಿತ್ತ ಫ್ಲವರ್ ಶೋ? ಕುಶಲ್ ನಿನಗೆ? ನೋಡು, ಲಾಟಗಾರ ಬಗ ಅಂದರೆ ಲಾಟಗಾರ ಬಗ. ಬಾ, ಜಾಮೂನ್ ಬೇಕು, ಚಂಪಕಲಿ ಬೇಕು? ಗುಲಾಬ್ ಜಾಮೂನ್ 10 ಕೊಡಿ. ನಂಗೇನು ಬೇಡ. ಜಾಮೂನ್ 20 ರೂಪಾಯಿ. ಜಾಮೂನ್ 20 ರೂಪಾಯಿ. ಜಾಮೂನ್ 20 ರೂಪಾಯಿ. ಜಾಮೂನ್ ಜಾಮೂನ್ 20 ರೂಪಾಯಿ. ಜಾಮೂನ್ 20. ನೀನು ಚಿಕ್ಕ ಮಗು ಆಟ ಸಾಮಾನು ತಗೊಳಕ್ಕೆ ಯಾವುದು ಬೇಡ. ಚಿಕ್ಕ ಸಾಮಾನ ಆದರೆ ಚಿಕ್ಕ ಮಕ್ಕಳು ಆಟ ಆಡೋದು.
ಫ್ಲವರ್ ಶೋನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಆಹಾರ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಫ್ಲವರ್ ಶೋ ಅಷ್ಟು ಜಾಸ್ತಿ ಥೀಮ್ ಏನು ಇರಲಿಲ್ಲ. ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ, ಆದರೆ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದರು. ಈ ಸಲ ಸಿಂಪಲ್ಲಾಗಿ ಮಾಡಿದರು. ಸರಿ ಅಂತ ಹೇಳಿ ಎಲ್ಲನೂ ನೋಡಿಕೊಂಡು ಇನ್ನು ನಾವು ಕೂಡ ಇವಾಗ ಆಹಾರ ಮೇಳಕ್ಕೆ ಬಂದಿದ್ದೀವಿ. ಫ್ಲವರ್ ಶೋ ಅಲ್ಲಿ ಸುತ್ತಾಡಿ ಮೋಹಿತ್ ಕುಶಲ್ ಇಬ್ರಿಗೂ ಫುಲ್ ಟಯರ್ಡ್ ಆಗಿತ್ತು. ಎಷ್ಟೊತ್ತಿಗೆ ಊಟ ಮಾಡ್ತೀವೋ ಅಂತ ಹೇಳಿ ಕೇಳ್ತಾನೆ ಇದ್ರು. ಇನ್ನು ಆಹಾರ ಮೇಳಕ್ಕೆ ಬಂದಮೇಲೆ ಎಲ್ಲ ಕಡೆನೂ ಜಾಸ್ತಿ ಬಿರಿಯಾನಿನೇ ಇದ್ದಿದ್ದು. ಹಾಗಾಗಿ ಹೊಸಕೋಟೆ ದಮ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ಇವಾಗ ಮಕ್ಕಳಿಗೆ ಬಿರಿಯಾನಿನ ಕೊಡಿಸ್ತಾ ಇದ್ದೀವಿ. ಚೆನ್ನಾಗೈತೆ ಮೋಹಿತ್ ಟೇಸ್ಟು? ಕುಶಾಲ್ ಚೆನ್ನಾಗೈತಾ? ನಿಧಾನಕ್ಕೆ ತಿನ್ನಿ. ಮಕ್ಕಳಿಗೆ ಹೊಸಕೋಟೆ ದಮ್ ಬಿರಿಯಾನಿನ ತಿನ್ನಿಸಿದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ನಾವು ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೇಳಿ ಬೇರೆ ಕಡೆ ಬಿರಿಯಾನಿನ ತಗೊಂಡು ನಾನು ಮಹೇಶ್ ಅವರು ಟೇಸ್ಟ್ ಮಾಡಿದ್ವಿ. ಅದು ಕೂಡ ಚೆನ್ನಾಗಿತ್ತು. ಇನ್ನು ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು, ಅವ್ರಿಗೂ ಕೂಡ ಐಸ್ ಕ್ರೀಮ್ನ ಕೊಡಿಸಿದ್ವಿ. ಇನ್ನು ಆಹಾರ ಮೇಳದಲ್ಲಿ ಜಾಸ್ತಿ ಬಿರಿಯಾನಿ ಐಟಮ್ಸೇ ಇದ್ದಿದ್ದು. ಹಾಗಾಗಿ ಬೇರೆ ಏನೂ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ರೊಟ್ಟಿ ಮತ್ತು ಬೆಣ್ಣೆ ದೋಸೆ, ಚಾಟ್ಸು ಆ ಥರ ಐಟಮ್ಗಳು ಕೂಡ ಇತ್ತು. ಇನ್ನು ನಾವು ಬಂದಾಗ ಟೈಮ್ ಬಂದು 1:30 ಆಗಿತ್ತು. ಆವಾಗ ತಾನೇ ಜನ ಎಲ್ಲ ಸೇರ್ತಾ ಇದ್ರು. ಇನ್ನು ನಾವು ಕೂಡ ಫ್ರೀಯಾಗಿ ಓಡಾಡಿಕೊಂಡು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.